ಪ್ರೀತಿ ಪಾರಾಳೋದು ಭಾಳ ಅಂದ್ರೆ ಒಂದು ತಾಸಿನಾಗ ಬರ್ದೇವೆ ನಾವು. ಹಾಡೋದ್ರಿಂದ ನಾವು ಜಾಸ್ತಿ ಗಳಿಸಿಲ್ಲ, ಜನ ಹೆಸರಷ್ಟ ಗಳಿಸೀವಿ. ಕಡಲ ದಡದಲ್ಲಿ ನಿಂತ ವ್ಯಕ್ತಿಗೆ ಅದರ ಪೃಷ್ಠಭಾಗದ ದರ್ಶನ ಮಾತ್ರದಿಂದ ಅದರ ಆಳ ಅಗಲ ಎತ್ತರ ಬಿತ್ತರಗಳ ಕಲ್ಪನೆ ಆಗುವುದಿಲ್ಲ. ಅವ್ರ ಮನಿತನ ಸ್ಟೋರಿ ಒಂದು ಸಾಂಗ್ ಮಾಡಿ ಹಾಡಿದ್ದೀವಿ ನಾವು. ಸೂಪರ್ ಹಿಟ್ ಆಯ್ತು. ಸೂಪರ್ ಹಿಟ್. ಇವತ್ತಿಗೂ ಜನ ಕೇಳ್ತಾರೆ. ನಾನು ಜನ ಕೂಡಿ ಬಾಳಬೇಕಾದ್ರೆ ಯಾವ ರೀತಿ ಇರಬೇಕು. ಫಸ್ಟ್ ನಿಮ್ಮನ್ನವ್ರು ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡ್ರು? ಒಂದು ಆಡಿಯೋ ಕಂಪ್ನಿಯವರು ಅವ್ರು ಸೆಲೆಕ್ಟ್ ಮಾಡ್ಕೊಂಡಿಲ್ರಿ ನಮ್ಮನ್ನ. ನಾವು ಅವಾಗ ಕ್ಯಾಸೆಟ್ ಏನು ಕೇಳ್ತಿದ್ದೀವಲ್ರಿ, ಕ್ಯಾಸೆಟು ಇನ್ನೊಬ್ರು ಕ್ಯಾಸೆಟ್ ಕೇಳ್ತಿದ್ವಲ್ಲ, ನಾವು ಹಿಂಗೆ ಕ್ಯಾಸೆಟ್ ಮಾಡ್ಬೇಕಂತ ನಮ್ಗೆ. ನಮ್ಮ ಹಾಡು ಜನ ಕೇಳಿದ್ರೆ ಸಾಕೆ, ಅದಕ್ಕಿಂತ ದುಡ್ಡು ಬರ್ತೈತಿ ಮಾಡ್ತೈತಿ ಅಂತ ನಮ್ಗೆ ಈಗ ವಿಚಾರ ಇರ್ತಿಲ್ರಿ. ಅವಾಗ ನಾವು ಬೆಂಗಳೂರಿಗೆ ನಾವೇ ಸ್ವತಃ ಅವ್ರನ್ನ ಹುಡುಕೊಂಡು ಹೋಗಿ ಅವ್ರಿಗೆ ಭೇಟಿಯಾಗಿ ಹಿಂಗೆ ನಾವು ಕ್ಯಾಸೆಟ್ ಮಾಡ್ಬೇಕು ಅದು ಅಂತಂದಾಗ ಅವರು ನಮ್ಮ ಧ್ವನಿ ಪರೀಕ್ಷೆ ಮಾಡಿ ಆಮೇಲೆ ನಮ್ಮ ಹಾಡು ಬರೆದದ್ದು ಎಲ್ಲ ಅವ್ರಿಗೆ ತೋರಿಸಿ ಆಮೇಲೆ ಒಂದು ಡೇಟ್ ಕೊಟ್ರು ಅವ್ರು. ಆಮೇಲೆ ನಮ್ದು ಒಂದು 7-8 ಮಂದಿದ್ದು ಒಂದು ಟೀಮ್, ಭಜನಾದೊಂದು. ಆ ಟೀಮು ಹೋಗಿ ಒಂದು 8 ಸಾಂಗ್ ರೆಕಾರ್ಡಿಂಗ್ ಮಾಡಿಕೊಟ್ಟು ಬಂದಿವಿ. ಫಸ್ಟ್ ನಾವು ಕ್ಯಾಸೆಟ್ ಮಾಡಿದ್ದ ಭಜನಾ ಕ್ಯಾಸೆಟ್, ಅದು ನೀ ಎಲ್ಲಿಂದ ಬಂದಿ ಅಂತೇಳಿ ಅಧ್ಯಾತ್ಮ ಕ್ಯಾಸೆಟು. ಸೂಪರ್ ಹಿಟ್ ಆದ್ರಿ ಅದು. ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ. ಸಿಕ್ಕಾಬಿಟ್ಟು ಸೇಲ್ ಆತ. ಆಮೇಲೆ ಸವಾಲ್ ಬರ್ಕೊಂತ ಮಾಡಿದ್ವಿ. ಆಮೇಲೆ ಸವಾಲಿನ ಸರ್ದಾರ ಅಂತ ಮಾಡಿದ್ವಿ. ಆಮೇಲೆ ಲಟಿಪಿಟಿ ಸಂಸಾರ ಕಟ್ಟಿಪಿಟಿ ಬಾಳ ಐತಿ ಅಂತ ಮಾಡಿದ್ವಿ. ಅದೇನದು ಲಟಿಪಿಟಿ ಸಂಸಾರ ಕಟ್ಟಿಪಿಟಿ ಬಾಳ ಐತೆ? ಅದು ಒಂದು ಪ್ರಾಸಬದ್ಧವಾಗಿದೆಯಲ್ಲ. ಅದಂದ್ರ ಇದು ಸಂಸಾರದೊಳಗೆ ತಾಪತ್ರಯಗಳ ಏನ ಜೀವನದೊಳಗೆ ಏನೇನು ಅನ್ನೋದನ್ನ ಒಂದು ಆ ಸಾಂಗಿನೊಳಗೆ ಹೇಳಿ ನೋಡಿ ನಮ್ಮ ವೀಕ್ಷಕರಿಗೆ. ಅದು ಸಾಂಗ್ ನೆನಪು ಭಾಳ ವರ್ಷ ಮಾಡಿ. ಲಟಿಪಿಟಿ ಸಂಸಾರ ಕಟಿಪಿಟಿ ಭಾಳ ಐತಿ, ಅದು ಸಾಂಗ್ ನೆನಪು ಬರ್ತಾ ಇಲ್ಲ ಈಗ. ಭಾಳ ಮಾಡಿ ನಾವು ಹೆಚ್ಚು ಕಡಿಮೆ ಈಗ ಅದು 38 ವರ್ಷ. ಅದನ್ನ 38 ವರ್ಷ ಹಾಗಾದ್ರೆ ನೆನಪಿರಲ್ಲ. ಅದೇನ ನಾವು ರೆಕಾರ್ಡ್ ಮಾಡ್ಕೊಂಡಿರಲ್ವಾ? ಬರ್ದಿದ್ದೆಲ್ಲ ನೋಡಿ ಎಲ್ಲ ಬರ್ದಿಟ್ಟೇನ್ರಿ. ಒಂದು 4-5 ಬುಕ್ನಾಗ ಬರ್ದಿಟ್ಟೇನ್ರಿ. ಮುಂದೆ ಅವೆಲ್ಲ ರಿಕಾರ್ಡಿಂಗು ಅದಾವಲ್ರಿ. ಈಗ ಆಡಿಯೋ ಅದಾವ ಈಗ ನಮ್ಮ ಕಡೆ. ಆಡಿಯೋ ಎಲ್ಲ ಕಲೆಕ್ಟ್ ಮಾಡಿದ್ದೀರಾ? ಎಲ್ಲಿ ನೋಡ್ಬೋದು ನಾವು ನೀವು ಆಡಿಯೋ ಕಲೆಕ್ಟ್ ಮಾಡಿದಾವ? ಕ್ಯಾಸೆಟ್ ಎಲ್ಲ ಎಲ್ಲಿ ಇಟ್ಕೊಂಡಿದ್ದೀರಾ? ಕ್ಯಾಸೆಟ್ ಇಲ್ರಿ, ಅವು ಈಗ ಏನಿದ್ರು ಚಿಪ್ಪಿನೊಳಗೆ ಅದಾವ್ರು. ಕ್ಯಾಸೆಟ್ ಎಲ್ಲ ಒಂದು ಸಟ್ ಇಟ್ಕೊಂಡಿದ್ದೀನಿ ರೀ ನಾನು. ಅವಾಗ ಕ್ಯಾಸೆಟ್ ಯಾರ್ಯಾರ ಮನೆಗೆ ಬರ್ತಿದ್ರಲ್ರಿ, ಒಂದು ಕ್ಯಾಸೆಟ್ ಕೊಡಪ್ಪ ನಿಮ್ದು ಹಾಡಿದ್ದಂತೇಳಿ ಇಸ್ಕೊಂಡೋಗ್ಬಿಡವ್ರ. ಮತ್ತು ಅದು ಯಾರು ಕೇಳ್ತಾರೆ ಅನ್ಕೊಂಡು ನಮಗೂ ಒಂದು ಕೊಡ್ಬೇಕನ್ನೋದು ಒಂದು ಕೊಟ್ಬಿಡವ್ರು. ಹಿಂಗಾಗಿ ಕ್ಯಾಸೆಟ್ ಯಾವ ಉಳಿದಿಲ್ರಿ ಅವ. ಅವನ್ನೆಲ್ಲ ಚಿಪ್ನಾಗ ಮಾಡಿಟ್ಕೊಂಡಿದ್ದೀರಾ? ಓಕೆ. ನೀವೊಂದು ಸಾಂಗ್ ಬರೆಯೋದಕ್ಕೆ, ರಚನೆ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದ್ರಿ? ಅದು ಇಷ್ಟ ಟೈಮ್ ಅಂತ ಹೇಳಕ್ ಬರೋದಿಲ್ರಿ. ಒಂದು ತಾಸಿನೊಳಗೆ ಒಂದು ಸಾಂಗ್ ಬರಿಬೋದು. ಒಂದು ಸಾಂಗ್ ಬರೆಯೋಕೆ 8 ದಿನ ತಗೋಬೋದು. ಅದು ಮೈಂಡ್ ನಮ್ದು ಅದು ಪಟ್ನ ಅದಕ್ಕೆ ಹೊಂದ್ಕೊಂತಂದ್ರೆ ಈಗ ಪ್ರೀತಿ ಪಾರಾಳೋದು ಭಾಳ ಅಂದ್ರೆ ಒಂದು ತಾಸಿನಾಗ ಬರ್ದೇವೆ ನಾವು. ಅದು ಮುಂದೆ ಈಗ ಒಂದೊಂದು ಸಾಂಗ್ ಒಂದು ಜಾಸ್ತಿ ರಾತ್ರಿ ಸಾಂಗ್ ಬರ್ತೀನಿ ರೀ ನಾ. ಮೈಂಡ್ ಕೂಲ್ ಆಗಿರ್ತೈತಿ. ಒಮ್ಮೆ ಬರೆಯಾಕತ್ರ ಬೆಳಗ್ಗೆ ನಿದ್ದಿನ ಬರೋಂಗನೇ ಇಲ್ರಿ ನಿದ್ದೆ. ಅದ ನೈಟ್ ಟೈಮೇ ನಿಮಗೆ ಬೆಸ್ಟ್ ಟೈಮ್ ಆಗುತ್ತೆ ಸಾಂಗ್ ಎಲ್ಲ ಬರೆಯೋದಕ್ಕೆ. ಸಾಂಗ್ ಇಲ್ಲಿಗೆ ಜರ್ನಿ ಎಲ್ಲಿಯಾರ ಹೊಂಟಿರ್ತೇವಲ್ರಿ ಗಾಡಿ ಒಳಗೆ, ಆವಾಗ. ನೀವು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹೋಗೋದು ಯಾವಾಗ ಆರಂಭ ಮಾಡಿದ್ದು? ಇವಾಗ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಮ್ದು ಮೊದಲ ಅವಾಗ ಏನು ಭಜನಾ ಮಾಡ್ತಿದ್ದೀವಲ್ರಿ, ಸವಾಲ್ ಭಜನಾ ಅಂತೇಳಿ ಫೇಮಸ್ ರೀ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಪಿಟೇಷನ್. ಇನ್ನೊಂದು ತಂಡ, ನಮ್ದೊಂದು ತಂಡ. ಸವಾಲು. ಅವಾಗ ಸವಾಲ್ ಭಜನಾ ಪ್ರಾರಂಭ ಮಾಡಿದ್ವಿ ನಾವು. ಸವಾಲ್ ಭಜನಾ ಪ್ರಾರಂಭ ಮಾಡಿ ಇಡೀ ನಮ್ಮ ಉತ್ತರ ಕರ್ನಾಟಕ ಬಿಡುವಿಲ್ಲದ ಕಾರ್ಯಕ್ರಮ ಮಾಡಿದೆವು ರೀ. ಎಷ್ಟೇ ಇಲ್ಲ. ಒಂದು ಹೆಚ್ಚು ಕಡಿಮೆ ಒಂದು 700-800 ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಅಶ್ಲೀಲ ಶಬ್ದ ಬಳಸಾಕತ್ರ, ಅಶ್ಲೀಲ ಪದಗಳನ್ನು ಬಳಸಾಕತ್ರು. ಅದು ಬ್ಯಾಡ್ ಬಿಡಪ್ಪ ಅದ ಅಂತ ನಾವು ಬಿಟ್ಬಿಟ್ಟಿವಿ. ಡಬಲ್ ಮೀನಿಂಗ್ ಕಾಮಿಡಿ ತರ. ಅಶ್ಲೀಲ ಶಬ್ದ ಪ್ರಾರಂಭ ಮಾಡಿದ್ರಿ ಈಗಿನ ಟ್ರೆಂಡ್. ನಮ್ಗೆ ಅದು ಇಂಟ್ರೆಸ್ಟ್ ಇದಿಲ್ಲ, ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟಿವಿ. ಈಗ ಸ್ಟೇಜ್ ಕಾರ್ಯಕ್ರಮ ಕೊಡ್ತೇವೆ, ತತ್ವ ಪದಗಳ ಹಾಡಕ್ಕೆ ಹೋಗ್ತೀವ್ರಿ ಇವಾಗ ಪ್ರೆಸೆಂಟ್. ಓಕೆ. ಎಷ್ಟು ಸಂಭಾವನೆ ಸಿಗುತ್ತೆ ನೀವೆಲ್ಲ ಕಾರ್ಯಕ್ರಮಕ್ಕೆಲ್ಲ? ಒಂದೊಂದು ಕಾರ್ಯಕ್ರಮ ಮೇಲ್ರಿ. ಅದ ಇಲ್ಲಿ ಆಜು ಬಾಜು ಹಳ್ಳಿಗೆ ಹೋದ್ರೆ 10,000,
8,000 ಅವರ ನಮ್ಮ ಪರಿಚಯ ಇದ್ರೆ ಫ್ರೀ ಹೋಗಿ ಮಾಡ್ತೀವಿ. ಮುಂದೆ ಆ ಕಡೆ ಬಿಜಾಪುರ ಸೈಡ್ ಅದು ಭಾಳ ಹೋಗ್ತೀವಿ ನಾವು. ಓಕೆ ಬಿಜಾಪುರ ಆ ಕಡೆ ಸಿಂದಗಿ ಹಂಗಡೆ ಆ ಕಡೆ ಅದು 25,000. ಓಕೆ ಅಂದ್ರೆ ಆ ಭಾಗದಲ್ಲೇ ನಿಮಗೆ ಜಾಸ್ತಿ ಸಿಗೋದು. ಅಂದ್ರೆ ದೂರ ಆಕತಿ ದಾರಿ, ಹೋಗಾಕ ಬರಾಕ 2 ದಿನ ಅವಾಗ. ಇದ್ರಿಂದ ನಾವು ಈ ಟೈಮಿಗೆ ಬಿಡ್ಬೇಕ್ರಿ. ಮರನೇ ದಿನ ನಾವು ಸಂಜೆಗೆ ಬಂದಿರ್ತೀವಿ. ಇಲ್ಲಿ ಆಜು ಬಾಜು ಆದ್ರೆ ಬೆಳಕಾಗ ಮತ್ತೆ ಊರಿಗೆ ಬಂದ್ಬಿಡ್ತೀವಿ. ಓಕೆ ನೀವು ಹಾರ್ಮೋನಿಯಂ ಎಲ್ಲ ಇಟ್ಕೊಂಡಿರ್ತೀರಲ್ಲ ಇಲ್ಲಿ, ಅದು ಎಲ್ಲ ಹಾರ್ಮೋನಿಯಂ ಎಲ್ಲ ಮೇಲೆ ಅದಾವ್ರಿ. ತೆಗಿಯೋದಕ್ಕಾಗುತ್ತಾ ಇವಾಗ? ತೆಗಿಬೇಕಾಗತ್ತೆ. ಓಕೆ, ಒಂದು ಸಾಂಗ್ ಹೇಳಿ ನಮ್ಮ ವೀಕ್ಷಕರಿಗೆ ಕಾರ್ಯಕ್ರಮ. ಹಾರ್ಮೋನಿಯಂ ತುಂಬ್ರೋದು ನಿಮ್ದು ಎಲ್ಲ ಟೀಮ್ ಹೇಗೆ, ಒಬ್ಬರೇ ಹೋಗ್ತೀರಾ ಅಥವಾ ನಾವು ಭಜನಾ ಕಾರ್ಯಕ್ರಮಕ್ಕೆ ಹೋದ್ರೆ ಒಂದು 7-8 ಜನ ಟೀಮ್ ಐತ್ರಿ. ಟೀಮ್ ಐತಿ, ನಾವು ಟೀಮ್ ಮುಖಾಂತರ ಹೋಗ್ತೀವಿ. ಓಕೆ, ನಿಮ್ಮ ಟೀಮಿಗೆ ಏನಂತ ಹೆಸರು ಕೊಟ್ಕೊಂಡಿದ್ದೀರಾ? ನಮ್ಮದು ಜಗದ್ಗುರು ಶಿವಾನಂದ ಭಜನಾ ಸಂಘ ಅಂತೇಳಿ ಶಿವಾನಂದ ಮಠದಾಗ ಭಜನೆ ಮಾಡ್ತಿದ್ವಿ ನಾವು ಪ್ರಾರಂಭದೊಳಗೆ. ಆ ಶಿವಾನಂದ ಇದನ್ನ ಹಾಕೀವಿ. ನಮ್ಮ ಸಾಂಗ್ಗಳಿಗೆಲ್ಲ ಅಂಕಿತ ನಾಮ ಅಂತೀವಿ ನಾವು, ಅದಕ್ಕೆ ನಾವು ಮುದ್ರಿಕೆ ಅಂತೀವಿ. ಅಂಕಿತ ನಾಮ ಜಗದ್ಗುರು ಶಿವಾನಂದ ಅಪ್ಪುಗಳದೇ ಹಾಕಿರ್ತಾವೆ ನಾವು ಪ್ರತಿ ಸಾಂಗಿಗೂ. ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮಲ್ಲಿ? 6-8 ಜನ ರೀ. ಹಾಡು ಹೇಳೋರು? ಹಾಡು ಹೇಳೋರು ನಾನು ಒಬ್ಬನೇ ರೀ. ಅವರು ಹಿಂದೆ ಹಾಡೋರು, ತಾಳ ಬಾರ್ಸೋರು, ಡಗ್ಗ ಬಾರ್ಸೋರು, ಬೇರೆ ಬೇರೆ. ಇದು ನಿಮ್ಮ ಆಸ್ತಿ? ನಮ್ಮ ಹಾರ್ಮೋನಿಯಂ 3 ಅದಾವ್ರಿ. 3 ಹಾರ್ಮೋನಿಯಂ ಅದಾವ. ಇವ ಒಂದು ಕಾಲ್ಪೆಟ್ಟಿಗೆ ಅಂತೀವಿ. ಕಾಲ್ಪೆಟ್ಟಿಗೆ ಅಂತಂದ್ರೆ ಎತ್ತರ ಹಿಂಗೆ ನೋಡಿರ್ಬೇಕು ನೀವು, ನಾಟಕನಾಗ ಬಾರ್ಸಿರ್ತಾರ, ಅದೊಂದು ಐತಿ. ಒಂದು ಕ್ಯಾಶಿಯೋ ಐತ್ರಿ. ಕ್ಯಾಶಿಯೋ 4 ಡಗ್ಗ ಅದಾವ. ಯಾವ ತಗೊಂಡಿದ್ದು? ಇದು ನಮ್ಮ ಹೋದ ವರ್ಷ ರೀ ಇಲ್ಲಿ MLA ಅವರು ಇದ್ರ, ಅಮೃತ್ ದೇಸಾಯಿ ಅಂತೇಳಿ BJP MLA ಅವರು ಪಾದಯಾತ್ರೆ ಹೋಗಾರ ಉಳಿವಿ ಪಾದಯಾತ್ರೆ ಹೋಗೋ ಮುಂದೆ ಒಂದು 30 ಭಜನಿ ಮೇಳಗಳಿಗೆ ಹಾರ್ಮೋನಿಯಂ ಕೊಡಿಸ್ತಾರೆ ಅವ್ರು. ಭಜನಿ ಮೇಳಕ್ಕೆ ಅಲ್ಲಿ ಪಾದಯಾತ್ರೆ ಅವ್ರು ಕೂಡ ಹೋಗಾಕ ಅವಾಗ ಅವ್ರು ಕೊಡಿಸಿದ್ರಿ ಅದು. ಅದಕ್ಕಿಂತ ಮುಂಚೆ ಎಷ್ಟು ಹಾರ್ಮೋನಿಯಂ ಇತ್ತು ನಮ್ಮ ಕಡೆಗೆ? 3 ಹಾರ್ಮೋನಿಯಂ ಅದಾವ್ರಿ. ಇವು ಥರ ಒಂದು ಹಾರ್ಮೋನಿಯಂ ಹುಬ್ಬಳ್ಳಿಯಾಗ ನಮ್ಮ ಗೆಳೆಯನ ತಂಗಿ ಮಗಳು ಸಂಗೀತ ಸಾಲಿಗೆ ಹಚ್ಚೇನೆ ಅಂದ್ಕೊಳ್ಳಿ, ಆಕೆಗೆ ಅದನ್ನು ನೀವು ಕಲಿಮಠ ಅದನ್ನ ತಗೋರ್ವ, ಕಲ್ತ ಮೇಲೆ ಬೇರೆದ್ದು ನೀವು ಹೊಸ ತೊಗೊಳಂತ್ರಿ ಅಂತೇಳಿ ಅವ್ರಿಗೊಂದು ಕೊಟ್ಟೀವಿ. ಒಂದು ಇನ್ನೊಬ್ಬ ನಮ್ಮ ಗೆಳೆಯ ಮೊನ್ನೆ ಸರಿಗಮಪ್ಪ ಸೆಲೆಕ್ಟ್ ಆಗೀನಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ಕೆ ಒಂದು ಹಾರ್ಮೋನಿಯಂ ಕೊಡ ಅಂತಂದ್ರಿ. ಅವ ಕಾಶಿ ಅಂತೇಳಿ ಅವ ಸೆಲೆಕ್ಟ್ ಆಗಲಿಲ್ಲ ರೀ. ಅವ ಫಸ್ಟ್ ರೌಂಡ್ನಾಗ ಆಗಿದ್ದಂತ ಸೆಕೆಂಡ್ ರೌಂಡ್ನಾಗ ತೆಗೆದಾರ ಅವನ್ನ. ಅವೊಂದು ಹಾರ್ಮೋನಿಯಂ ಅದನ್ರಿ. ಒಂದು ಕಾಲ್ಪೆಟ್ಟಿಗೆ ಐತ್ರಿ. ಒಂದು ಕಾಲ್ಪೆಟ್ಟಿಗೆ ಕ್ಯಾಶಿಯೋ ಐತಿ, ಡೋಲಕ, ತಬಲಾ, 4 ಡಗ್ಗ ಎಲ್ಲ ಸಂಗೀತ ಎಲ್ಲ ಅದಾವ್ರಿ. ಓಕೆ, ಇದನ್ನೆಲ್ಲ ನೀವು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಯಾವ ರೀತಿ ಕ್ಯಾರಿ ಮಾಡ್ತೀರಾ ನೀವು? ಅಂದ್ರೆ ಯಾವ ರೀತಿ ತಗೊಂಡು ಹೋಗ್ತೀರಾ? ನಮ್ಮ ವಾಹನ ಗಾಡಿ ಐತ್ರಿ. ಓನು? ಎಲ್ಲೇ ಹೋದ್ರು ಕೂಡ ಓನು? ನಾವು ದೂರ ಕಡೆ ಹೋದ್ರೆ ಬಾಡಿಗೆ ಮಾಡ್ಕೊಂಡು ಹೋಗ್ತೀವ್ರಿ. ನಾವು ಡ್ರೈವಿಂಗ್ ಅದು ಮಾಡೋದು ಅಂತೇಳಿ ನಾವು ಇಲ್ಲೇ ಲೋಕಲ್ ಹೋದ್ರೆ ನಮ್ಮ ಕಾರ್ ಗಾಡಿ ಐತಿ, ನಮ್ಮ ಗಾಡಿ ಹೋಗ್ತೀವಿ. ಟೀಮ್ ಅವರೆಲ್ಲ ಇದು ಮಾಡ್ತೀವಿ. ಒಂದು ಹಾರ್ಮೋನಿಯಂ ತಗೋಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ? ಅದು ನಮ್ಮ ದುಡ್ಡು ಕೊಟ್ಟಂಗೆ ರೀ. ಇದಕ್ಕೀಗ 15,000 ರೂಪಾಯಿ ರೀ. ಇದು ಹಾರ್ಮೋನಿಯಮ್ ಇನ್ನೂ 50,000 ಮಟ್ಟ ಅದಾವೆ ರೀ. ಇಷ್ಟೇ ಹಾರ್ಮೋನಿಯಮ್ ರೀ. ನಾವು ದುಡ್ಡು ಕೊಟ್ಟಂಗೆ ಅದು ಕಂಪ್ನಿ ಮ್ಯಾಗ. ಓಕೆ, ಹಾರ್ಮೋನಿಯಂ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತಯಾರು ಮಾಡ್ತಾರೆ. ಇಲ್ಲಿ ಬಾಜು ಹಳ್ಳಿ ಲೋಕೂರು ಅಂತ ಐತಿ. ಆ ಲೋಕೂರೊಳಗೆ ಗಂಗಪ್ಪ ಬಡಿಗೇರ್ ಪೈಕಿ ಅದ ರೀ. ಅವರು ಪ್ರಸಿದ್ಧ ಹಾರ್ಮೋನಿಯಂ ತಯಾರು ಮಾಡೋಕ್ಕೆ ಅವರು ಮಾಡ್ತಾರೆ. ಇಲ್ಲಿ ಹುಬ್ಬಳ್ಳಿ ಒಳಗೆ ಶಾರದಾ ಅಂತ ಅಲ್ಲಿ ಕಂಪ್ನಿ ಐತಿ, ಮತ್ತು ಅವರು ಅಲ್ಲಿ ಮಾಡ್ತಾರೆ. ಮತ್ತು ಬೆಳಗಾವದಾಗೂ ಮಾಡ್ತಾರೆ. ಇಲ್ಲಿ ಮುನ್ಮತ್ಲಾಗ ಒಬ್ರು ಇದ್ರು, ಅವರು ತೀರ್ಕೊಂಡಾರ್ರಿ, ಅವ್ರು ಮಾಡ್ತಿದ್ರು. ನೀವೇನಾದ್ರು ಆರ್ಡರ್ ಕೊಟ್ಟು ಮಾಡಿಸ್ಕೋತೀರಾ ಅಥವಾ ರೆಡಿ ಇರುತ್ತಾ? ಆರ್ಡರ್ ಕೊಟ್ಟು ಮಾಡಿಸ್ಕೋತೇವ್ರಿ. ರೆಡಿ ಇದ್ದು ನಾವು ಇದಕ್ಕೆ ಹೋಗಿ ತಂದೇವ್ರಿ, ಮೀರಜ್ಗೆ. ಅಲ್ಲಿ ಹೋಲ್ಸೇಲ್ ಸಿಗ್ತಾವ್ರಿ. ಕಡಿಮೆ ರೇಟ್, ಲೋಡ್ ಗಟ್ಲೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಸಿಗ್ತಾವ್ರಿ. ಅಲ್ಲಿ ನಮ್ಗೆ ಒಂದು 30 ಪೆಟ್ಟಿಗೆ ಅವಾಗ ಅವ್ರ ಪಾದಯಾತ್ರೆ ಹೋಗೋ ಸಂಬಂಧ ಎಲ್ಲ ಭಜನಾ ತಂಡಗಳಿಗೆ ಕೊಡಬೇಕಂತೇಳಿ ಅಲ್ಲಿಂದ ಒಂದು 30 ಪೆಟ್ಟಿಗೆ ತರಿಸಿದ್ರಿ ಅವರು. ಆ ಸಮಯಕ್ಕೆ ನೀವು ಆರಂಭದ ದಿನಗಳಲ್ಲಿ ಹಾಡೆಲ್ಲ ಬರಿತಾ ಇದ್ರಲ್ಲ, ಅವಾಗ ನಿಮಗೆ ಸಂಭಾವನೆ ಎಲ್ಲ ಹೇಗಿರ್ತಾ ಇತ್ತು? ಮನೆಯೆಲ್ಲ ಮೇಂಟೆನೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಕಷ್ಟ ಆಗ್ತಾ ಇತ್ತು? ಅಂದ್ರೆ ಭೂಮಿ ಒಳಗೆ ನಾವು ಉತ್ಪನ್ನ ಚಲೋ ತೆಗಿತಿದ್ದೀವಿ ರೀ. ಈ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಆಗಲಿ, ಈಗ ಏನು ಕಂಪ್ನಿ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಬಿಟ್ಟು ಬೇರೆ ಕಡೆ ನಾವು ಯಾವ ಕ್ಯಾಸೆಟ್ ಮಾಡಲಿಲ್ಲ. ಒಂದೇ ಕಂಪ್ನಿ ಒಳಗೆ ಮಾಡಿದ್ವಿ. ಅವ್ರಿಗೆ ಅವ್ರು ಕೊಡೋ ದುಡ್ಡಂತೂ ಒಂದು 15,000 ರೂಪಾಯಿ ಕೊಡ್ತಿದ್ರಿ ಅವ್ರು ಒಂದು ಕ್ಯಾಸೆಟಿಗೆ. ನಾವು 7 ಜನ ಹೋಗ್ತಿದ್ದೀವಿ. 7 ಜನ ಹೋದ್ರೆ ಅವ್ರಿಗೆ ಎಲ್ಲ ಕೊಡ್ಬೇಕಲ್ರಿ. ಅವ್ರಿಗೆ ಕೊಟ್ಟು ಗಾಡಿ ಚಾರ್ಜು ಅಂತಂದ್ರೆ ಅದಾಗ ಭಾಳ 2-3 ಸಾವಿರ ರೂಪಾಯಿ ಉಳಿತಿತ್ತು. ಅದರಿಂದ ನಮಗೆ ಗಳಿಸಲಿಲ್ಲ.
ಏನು ಈ ಹಾಡೋದ್ರಿಂದ ನಾವು ಜಾಸ್ತಿ ಗಳಿಸಿಲ್ಲ, ಜನ ಹೆಸರಷ್ಟ ಗಳಿಸೀವಿ. ಅವ್ರು ಗಳಿಸ್ಕೊಂಡ್ರು ಕಂಪ್ನಿ ಅವ್ರಿ, ಅಶ್ವಿನಿ ಕಂಪ್ನಿ ಅವರು ಸಿಕ್ಕಾಪಟ್ಟಿ ಗಳಿಸ್ಕೊಂಡ್ರು. ಅವ್ರೇನು ನಮ್ಗೆ ಅನುಕೂಲ ಮಾಡಲಿಲ್ಲ. ಓಕೆ, ಇಲ್ಲಿ ಮನೆ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾ ಇದ್ರಿ? ಯಾವ ರೀತಿ ಅಂತಂದ್ರೆ ನಾವು ಬಿಡುವುದಾಗ ಹೊಲಕ್ಕೆ ಹೋಗ್ತೀವ್ರಿ, ಕೆಲಸ ಬಿಟ್ಟಿಲ್ರಿ. ಈಗ ಇದೇ ನಮ್ದು ಮೂಲ ವೃತ್ತಿ ಅಲ್ಲ, ಇದು ಪಾರ್ಟ್ ಟೈಮ್ ಅಂತೇಳಿ ಹಿಂಗೆ ಮಾಡ್ಕೊಂತ ಬಂದಿವ್ರಿ ನಾವು. ಹಾಗಾಗಿ ನಿಮ್ಗೆ ಕಷ್ಟ ಆಗ್ಲಿಲ್ಲ? ಆಗಲಿಲ್ಲ. ಈ ಮನೆ ಕಟ್ಬೇಕಂದ್ರೆ ನೀವು ಹೇಳಿದ್ರಿ 20 ಲಕ್ಷ ಆಯ್ತು ಅಂತ. ಅಷ್ಟು ದುಡ್ಡನ್ನ ಕೂಡಿಡ್ಬೇಕಂದ್ರೆ ಅಷ್ಟು ಕಷ್ಟದ ಕೆಲಸ, ಹೇಗೆ? ಇಲ್ಲ, ಅದು ನಮ್ಮ ಅಂತಂಬ್ರು ನಾವು ಚಲೋ ದುಡ್ತಿದ್ದೀವಿ ರೀ. ಭೂಮಿ ಉತ್ಪನ್ನ ತೆಗೆದಿದ್ವಿ, ಅದು ದುಡ್ಡು ಜಮಾ ಮಾಡ್ಕೊತ ಬಂದಿದ್ದೀವಿ. ಆ ರೀತಿ ನಮಗೇನು ತೊಂದರೆ ಆಗಲಿಲ್ಲ. ಒಂದು ಸ್ವಲ್ಪ ತೊಂದರೆ ಆದ ಕೂಡಲೇ ಸ್ಟಾಪ್ ಮಾಡಿಬಿಡೋದು ಕೆಲಸ, ಮತ್ತೆ ದುಡ್ಡು ಆದಾಗ ಮತ್ತೆ ಮಾಡೋದು. ಸಾಲ ಎಂತೂ ಮಾಡಲಿಲ್ಲ? ಇಲ್ಲ ಇಲ್ಲ. 20 ಲಕ್ಷನ ಸಾಲ 1 ರೂಪಾಯಿ ಮಾಡಲಿಲ್ಲ? ಇಲ್ಲ ಇಲ್ರಿ. ಓ ಸೂಪರ್. ಸಾಲ ಯಾವಾಗೂ ಮಾಡೇ ಇಲ್ರಿ ನಾ. ಏನೋ ಇದ್ರು ಇದ್ದಿದ್ರಾಗ ಜೀವನ ಮಾಡೋದ್ರಿ. ಸಾಲ ಮಾಡೋದು ಬಂತಿಲ್ಲ, ಸಾಲ ಮಾಡೋಂಗಿಲ್ಲ ರೀ, ಬಿಟ್ಬಿಡೋದು ಕೆಲಸ. ನಮ್ದಾಗ ದುಡ್ಡಿದಾಗ ಮಾಡೋದು. ಅದರಿಂದ ನೆಮ್ಮದಿ ಸಿಗುತ್ತೆ. ಸಾಲ ಮಾಡಿದ್ರಿಂದ ಸುಮ್ಮನೆ ಕಿರಿಕಿರಿ ಅಂತೇಳಿ ಸಾಲ ಮಾಡಿ ಅಲ್ರಿ. ಓಕೆ, ಸಾಂಗ್ ಹೇಳಿ ನೀವು ತಗೊಂಡ್ರಲ್ಲ, ಯಾವ್ದಾದ್ರು ನಿಮ್ಗೆ ಬೆಸ್ಟ್ ಫೇವರೇಟ್ ಅನ್ಸಿದ್ದು? ಇಲ್ಲಿ ಅದು ಹಳ್ಳಿಯಾಗ 400 ಜನ ಕೂಡಿದಾರೆ, ಕೂಡಿ ಫ್ಯಾಮಿಲಿ ಅದ, ಅವಿಭಕ್ತ ಕುಟುಂಬ ಅಂತೀರ. 400 ಜನ. ಲೋಕಪುರ? ಲೋಕೂರು. ಲೋಕೂರು. ಓಕೆ. ಅದನ್ನ ಸಾಂಗ್ ಮಾಡಿ ಹಾಡಿದ್ವಿ ನಾವು, ಸೂಪರ್ ಹಿಟ್ ರೀ. ಇವತ್ತಿಗೂ ಅದ. ಯಾವ ಸಾಂಗ್ ಹೇಳಿ ನಮ್ಮ ವೀಕ್ಷಕರಿಗೆ? ಕಡಲ ದಡದಲ್ಲಿ ಹೇಳುವೆ 16ನೇ ಶತಮಾನದ ಕಡೆ ಆದಂತ ಹಕ್ಕೀಕತಿ. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲಾ ಹಾತಕಲಂಗಡ ಅಂತ ಊರೈತಿ. 4 ಮಂದಿ ಅಣ್ಣ ತಮ್ಮ ಪೈಲ್ವಾನರಿದ್ದರಲ್ಲೇ ಹಿಡಿಯತ್ತಿದ್ದರು ಕುಸ್ತಿ. ಭಕ್ತಿಯಿಂದ ನರಶೋಭಾ ದೇವಸ್ಥಾನದ ಪೂಜಾ ಮಾಡ್ತಿದ್ರು ದಿನಂಪ್ರತಿ. ಅವ್ರ ಮನಿತನ ಸ್ಟೋರಿ ಒಂದು ಸಾಂಗ್ ಮಾಡಿ ಹಾಡಿದ್ವಿ ನಾವು. ಓಕೆ, ಸೂಪರ್ ಹಿಟ್ ಆಯ್ತು. ಸೂಪರ್ ಹಿಟ್. ಇವತ್ತಿಗೂ ಜನ ಕೇಳ್ತಾರೆ. ನಾನು ಜನ ಕೂಡಿ ಬಾಳಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಸಾಂಗ್. ನಿಮ್ಮ ಮಂಡ್ಯರಲ್ಲಿ ಯಾರಾದ್ರೂ ಕಲ್ಸ್ಕೊಡ್ತಾ ಇದ್ದೀರಾ ಸಾಂಗು ಅಥವಾ ಜನಪದ ಗೀತೆಯನ್ನ ರಚನೆ ಮಾಡೋದು? ಯಾರಿಗೂ ಇಲ್ರಿ, ಯಾರು ಅಂಥವ್ರು ನಮಗೆ ತಕ್ಕಂಗೆ ಕೊಡುವಲ್ರಿ. ಓಕೆ, ಇದನ್ನೆಲ್ಲ ಕಲ್ತಿದ್ದು ನೀವು ನೋಡಿ ಮಾಡಿನೇ? ನೋಡಿ ಏನು ನಾವು ನೋಡೇ ಕಲ್ತಿದ್ರಿ. ಇದು ಹಾರ್ಮೋನಿಯಂ ಬಾರಿಸ್ಬೇಕಾದ್ರೂ ಒಬ್ರು ನೋಡಿ ಕಲ್ತಿದ್ದು. ನಮ್ಮ ಗುರುಗಳು ಯಾರೂ ಇಲ್ಲ. ಮನೆಯಲ್ಲಿ ಫಸ್ಟ್ ಯಾರಾದ್ರೂ ಆಡ್ತಾ ಇದ್ರಾ? ಯಾರು ಇಲ್ರಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.